ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 4ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 4. ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮ ಸ್ವನುಷಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಅನುವಾದ: ಯಾವ ಕಾಲದಲ್ಲಿ ಇಂದ್ರಿಯಗಳ ಭೋಗಗಳಲ್ಲಿ ಮತ್ತು ಕರ್ಮಗಳಲ್ಲಿಯೂ ಆಸಕ್ತನಾಗುವುದಿಲ್ಲವೋ ಆ ಕಾಲದಲ್ಲಿ ಸರ್ವ ಸಂಕಲ್ಪಗಳನ್ನು ತ್ಯಾಗ ಮಾಡಿದ ಪುರುಷನನ್ನು ಯೋಗಾರೂಢನೆಂದು ಹೇಳುತ್ತಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹಿಂದಿನ ಶ್ಲೋಕದಲ್ಲಿ ಯೋಗಾರೂಢ ಅನ್ನುವಂತಹ ಶಬ್ದ ಬಂದಿದೆ. ಅದರ ಲಕ್ಷಣವನ್ನು ತಿಳ್ಕೋಬೇಕು. ಯೋಗಾರೂಢ ಅಂತಂದಿದ ತಕ್ಷಣ ಹೇಗಿರ್ತಾರೆ, ಏನು ಅದರ ಲಕ್ಷಣಗಳು ಏನು ಅಂತ ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ನಮ್ಮಲ್ಲಿ ಬರುತ್ತಲ್ವ. ಅದಕ್ಕೋಸ್ಕರ ಇಲ್ಲಿ ಭಗವಂತ ಏನು ಮಾಡ್ತಾ ಇದ್ದಾನೀಗ, ಯೋಗಾರೂಢ ಪುರುಷನ ಲಕ್ಷಣಗಳನ್ನು ತಿಳಿಸ್ತಾನೆ. ಯೋಗಾರೂಢನ ಲಕ್ಷಣಗಳು ಏನು ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ. ಯಾವಾಗ ಇಂದ್ರಿಯ ಭೋಗಗಳಲ್ಲಿ ಮತ್ತು ಕರ್ಮಗಳಲ್ಲೂ ಕೂಡ ಆಸಕ್ತನಾಗೋದಿಲ್ವೋ, ಈಗ ಒಬ್ಬ ಮನುಷ್ಯ ಇರ್ತಾನೆ, ಅವನು ಇಂದ್ರಿಯ ಭೋಗಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತಿಯನ್ನು ಇಟ್ಕೊಳ್ಳೋದಿಲ್ವೋ, ಮತ್ತು ಎಲ್ಲ ಸಂಕಲ್ಪಗಳನ್ನು ತ್ಯಾಗ ಮಾಡಿರ್ತಾನಲ್ಲ, ಅಂಥ ಮನುಷ್ಯನನ್ನು ಯೋಗಾರೂಢ ಅಂತ ಕರೀತಾರೆ. ಈಗ ಅವನಿಗೆ ಇಂದ್ರಿಯ ಭೋಗಗಳು, ಈಗ ನಾವೆಲ್ಲ ಭೋಗಿಸ್ತಾ ಇದ್ದೀವಲ್ವ, ಇದು ಬೇಕು ಅದು ಬೇಕು, ನನ್ನ ಹತ್ರ ಕಾರ್ ಇರಬೇಕು, ಬಂಗ್ಲೆ ಇರಬೇಕು, ಆಸ್ತಿ ಇರಬೇಕು, ಮನೆ ಮಠ ಮಕ್ಕಳು ಇದೆಲ್ಲ ಇರಬೇಕು ಅಂತ ನನಗೆ ಆಸಕ್ತಿ ಇರುತ್ತೆ. ಮತ್ತು ಕರ್ಮಗಳಲ್ಲೂ ಕೂಡ ನಾನು ಈ ಕೆಲಸ ಮಾಡಬೇಕು, ಇದು ನಂದಾಗಬೇಕಂತ ಕೆಲಸಗಳನ್ನು ಮಾಡ್ತಾ ಇರ್ತೀವಲ್ವ, ಅದರಲ್ಲೂ ಆಸಕ್ತಿ ಇರೋದಿಲ್ವೋ. ಮತ್ತು ಎಲ್ಲ ಸಂಕಲ್ಪಗಳನ್ನು ತ್ಯಾಗ ಮಾಡಿರೋನು. ಈಗ ನಾವು ಏನು ಈ ಸಂಕಲ್ಪ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಮನಸ್ಸಲ್ಲಿ ಸುಮ್ಮನೆ ಇರೋದೇ ಇಲ್ಲ, ನಾನು ಏನಾದರೂ ಒಂದು ಯೋಚನೆ ಓಡ್ತಾ ಇರುತ್ತೆ ಅಲ್ವಾ. ಇದು ಮಾಡಬೇಕು, ಇದು ಮಾಡಬಾರ್ದು, ಅವ್ರ ಮೇಲೇನೋ ದ್ವೇಷ ಇದ್ದರೆ ಅದ್ರ ಬಗ್ಗೆ ಯೋಚನೆ ಬರ್ತಾ ಇರುತ್ತೆ. ನಮ್ಮ ಮನಸ್ಸು ಒಳಗಡೆ ಮಾತಾಡ್ಕೊಳ್ತಾ ಇರುತ್ತೆ, ಅವ್ರಿಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು, ಅಥವಾ ಯಾರ ಮೇಲಾದರೂ ದ್ವೇಷ ಇರುತ್ತೆ, ಇಲ್ಲ ಹೊಟ್ಟೆ ಕಿಚ್ಚಿರುತ್ತೆ, ಅಥವಾ ನಾನು ಏನಾದರೂ ಅಂದ್ಕೊಂಡಿರುವಂಥ ಒಂದು ಕೆಲಸ ನಡಿಬೇಕಂದ್ರೆ ಅದ್ರ ಬಗ್ಗೆ ಏನೋ ಒಂದು ಸಂಕಲ್ಪಗಳು, ಅಂದರೆ ಒಳಗಡೆಯಿಂದ ವಿಚಾರಗಳು ನಡೀತಾನೇ ಇರುತ್ತೆ. ಇಲ್ಲ ಅಂದರೆ ಅವು ಯಾರ ಮೇಲಾದರೂ ಒಂದು ಅಟ್ಯಾಚ್ಮೆಂಟ್ ಇದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡೋದು, ಈ ಥರ ಇದನ್ನೆಲ್ಲ ಸಂಕಲ್ಪಗಳು ಅಂತ ಹೇಳೋದು. ಈ ಸಂಕಲ್ಪಗಳೇ ಇಲ್ಲದೆ ಅವಾಗ ಹೇಗಿರುತ್ತೆ ನಮ್ಮ ಮನಸ್ಸು, ಶಾಂತವಾಗಿರುತ್ತೆ. ಈಗ ಯಾವಾಗ ನಾವು ಹೆಚ್ಚಾಗಿ ಮಾತಾಡೋದಕ್ಕೆ ಶುರು ಮಾಡ್ತೀವೋ ಅದು ಹೊರಗಡೆಯಿಂದ ಅಲ್ಲ, ಒಳಗಡೆಯಿಂದನೂ ಕೂಡ ನಮ್ಮ ಒಳಗಡೆ ಎಷ್ಟು ಜಾಸ್ತಿ ಆ ಮಾತುಕತೆ ನಡೀತಾ ಇರುತ್ತೋ ಅಷ್ಟು ನಮ್ಮ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ನಮ್ಗೆ ಅಷ್ಟೊಂದು ಶಕ್ತಿ ಖರ್ಚಾಗ್ತಾ ಇರುತ್ತೆ. ಈ ರೀತಿ ನಮ್ಮ ಒಳಗಡೆ ಸಂಕಲ್ಪಗಳು ಹೇಳ್ತಾನೆ ಇರುತ್ತಲ್ಲ, ಅದನ್ನೆಲ್ಲ ತ್ಯಾಗ ಮಾಡಿರುವಂತಹ ಮನುಷ್ಯನನ್ನು ಯೋಗಾರೂಢ ಅಂತ ಹೇಳೋದು. ಈಗ ನಮ್ಗೆ ಅರ್ಥ ಆಗಿದೆ ಅಲ್ವಾ. ಇಂದ್ರಿಯ ಭೋಗಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತಿ ಇರೋದಿಲ್ವೋ ಅಂಥವರು, ಮತ್ತು ಎಲ್ಲ ಸಂಕಲ್ಪಗಳನ್ನು ತ್ಯಾಗ ಮಾಡಿರುವಂಥ ಮನುಷ್ಯನನ್ನು ಯೋಗಾರೂಢ ಅಂತ ಕರೆಯೋದು ಅಂತಂದ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ಮೊದಲನೇ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಇಂದ್ರಿಯಗಳ ವಿಷಯದಲ್ಲಿ ಮತ್ತು ಕರ್ಮಗಳಲ್ಲಿ ಕೇವಲ ಆಸಕ್ತಿಯ ತ್ಯಾಗವನ್ನು ಹೇಳಿದರೆ, ಕಾಮನೆಯ ತ್ಯಾಗ ಹೇಳಿಲ್ವಲ್ಲ, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಈಗ ಇಲ್ಲೇನು ಹೇಳಿದ್ದಾರೆ, ಇಂದ್ರಿಯ ವಿಷಯದಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತಿಯನ್ನು ಬಿಡಬೇಕು ಅಂತ ಹೇಳಿದ್ದಾರೆ ಹೊರತು ಕಾಮನೆಯ ಬಗ್ಗೆ ಹೇಳೇ ಇಲ್ವಲ್ಲ, ಕಾಮನೆಯನ್ನು ಇಟ್ಕೋಬಾರ್ದು ಅಂತ ಹೇಳೇ ಇಲ್ಲ, ಬರೀ ಆಸಕ್ತಿ ಬಗ್ಗೆ ಹೇಳಿದಾರಲ್ಲ, ಇದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಏನು ಅಂತಂದರೆ, ಆಸಕ್ತಿಯಿಂದಾನೇ ಕಾಮನೆ ಉತ್ಪತ್ತಿ ಆಗೋದು. ಈಗ ಮೂಲನೇ ಇಲ್ಲ ಅಂತಂದಮೇಲೆ ಅದರ ನೆಕ್ಸ್ಟ್ ಬರುವಂಥದ್ದು ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಈಗ ಆಸಕ್ತಿ ಇದ್ರೇ ಕಾಮನೆ ಬರೋದು. ಇಲ್ಲಿ ಆಸಕ್ತಿಯನ್ನೇ ನಾವು ಇಲ್ದ ಹಾಗೆ ಮಾಡ್ಕೊಂಡ್ಬಿಟ್ರೆ ಕಾಮನೆ ಅನ್ನೋದು ತಂತಾನಾಗೆ ಇಲ್ಲದೆ ಇರೋ ಹಾಗಾಗುತ್ತೆ, ಅದು ಉತ್ಪತ್ತಿನೇ ಆಗೋದಿಲ್ಲ. ಇದರ ಬಗ್ಗೆ 2ನೇ ಅಧ್ಯಾಯದ 67ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಆ ಶ್ಲೋಕ ಯಾವುದು ಅಂತಂದರೆ, ಧ್ಯಾಯತೋ ವಿಷಯಾನ್ ಪುಂಸಃ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನು ಹೇಳಿದ್ದಾನೆ, ವಿಷಯಗಳನ್ನು ಚಿಂತನೆ ಮಾಡುವಂಥ ಮನುಷ್ಯನಿಗೆ ಆ ವಿಷಯಗಳಲ್ಲಿ ಆಸಕ್ತಿ ಉಂಟಾಗುತ್ತೆ. ಈಗ ನಾವು ಅದನ್ನೇ ಚಿಂತನೆ ಮಾಡ್ತಾ ಇದ್ದರೆ ಏನಾಗುತ್ತೆ, ಅದರಲ್ಲಿ ಆಸಕ್ತಿ ಬರುತ್ತೆ. ಆ ಆಸಕ್ತಿಯಿಂದ ಏನಾಗುತ್ತೆ, ವಿಷಯಗಳ ಕಾಮನೆ ಅನ್ನೋದು ಉಂಟಾಗುತ್ತೆ. ಆ ಕಾಮನೆಯಲ್ಲಿ ಏನಾದರೂ ವಿಘ್ನ ಬಂದಾಗ ನಮಗೆ ಕೋಪ ಅನ್ನೋದು ಬರುತ್ತೆ. ಅದಕ್ಕೆ ಆಸಕ್ತಿನೇ ಇಲ್ಲ ಅಂತಂದರೆ ಕಾಮನೆ ಬರೋದಿಲ್ಲ, ಕಾಮನೆ ಇಲ್ಲ ಅಂತಂದರೆ ಕೋಪನೂ ಬರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು.
ಇದ್ದು ಅಂದರೆ ವಿಷಯಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತಿ ಇಲ್ಲದೆ ಇದ್ದರೆ ಕಾಮನೆಯ ಅಭಾವ ಅನ್ನೋದು ತನ್ನಿಂದ ತಾನೇ ಆಗುತ್ತೆ. ಕಾರಣನೇ ಇಲ್ಲದೆ ಕಾರ್ಯ ಆಗೋದೇ ಇಲ್ಲ. ಅದಕ್ಕೋಸ್ಕರನೇ ಆಸಕ್ತಿಯ ಅಭಾವದಲ್ಲಿ ಕಾಮನೆಯ ಅಭಾವ ಕೂಡ ಇದೆ ಅಂತ ನಾವು ತಿಳ್ಕೋಬೇಕು ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.